एंटी काउ स्लॉटर बिल पास नहीं हो पाया है क्योंकि बिल पेश ही नहीं हुआ है, क्योंकि जेडीएस की तरफ से समर्थन नहीं था। इसी वजह पे जो है इस सिलसिले में बात करने के लिए इस वक्त हमारे साथ कुमार स्वामी साहब मौजूद हैं। कुमार स्वामी ने साफ साफ कहा है कि वो एंटी काउ स्लॉटर बिल के बिल्कुल खिलाफ हैं, क्योंकि वो किसानों के खिलाफ है। आइए बात करते हैं वो क्या कहना चाहते हैं। ಈಗ ರಾಜ್ಯದಲ್ಲಿ ಮತ್ತು ದೇಶದ ಹಲವಾರು ಬಿ ಜೆ ಪಿಯ ಸರ್ಕಾರಗಳಿರ್ತಕ್ಕಂಥ ರಾಜ್ಯಗಳಲ್ಲಿ ಕೌಸ್ಲಾಟರ್ ಬಿಲ್ಲನ್ನು ಮತ್ತೊಮ್ಮೆ ಪುನಃ ತಿದ್ದುಪಡಿ ತರಲಿಕ್ಕೆ ಹೊರಟಿದ್ದಾರೆ. ಇದು ದೇಶದಲ್ಲಿ ಒಂದು ಅಶಾಂತಿಯನ್ನು ಉಂಟು ಮಾಡತಕ್ಕಂಥದ್ದು ಒಂದು ಭಾಗವಾದರೆ, ಯಾವಾಗ ಕೌಸ್ಲಾಟರ್ ಬಿಲ್ ಬಗ್ಗೆ ಗೋಪೂಜೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಿ ಜೆ ಪಿಯವರು ಹೇಳ್ತಾರೆ, ಇವರ ಸೀಮಿತವಾಗಿರ್ತಕ್ಕಂಥದ್ದು ಗೋಮಾತೆ ಪೂಜೆ ಅಂತಕ್ಕಂಥದ್ದಕ್ಕಷ್ಟೇ. ಇಲ್ಲಿ ಇವರು ಯಾವುದೇ ಹಸುಗಳನ್ನು ಸಾಕೋರಲ್ಲ. ಈ ಗೋವುಗಳನ್ನು ಸಾಕ್ತಕ್ಕಂಥವ್ರು ರೈತರು ಇವತ್ತು ಅವ್ರ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥದ್ದೇ ಕಷ್ಟದ ದಿನಗಳನ್ನು ಕಾಣ್ತಾ ಇದ್ದೇವೆ. ಇಂಥ ಪರಿಸ್ಥಿತಿನಲ್ಲಿ ಇವತ್ತು ಮೇಲ್ಕವುಗಳನ್ನು ಸಾಕಲೇಬೇಕಂತ ಪರಿಸ್ಥಿತಿ ಬಂದರೆ, ಒಂದು ಮೇಲ್ಕವನ್ನು ಸಾಕಲಿಕ್ಕೆ 200-250 ರೂಪಾಯಿ ವೆಚ್ಚ ಒಂದು ದಿನಕ್ಕೇನು ಬರುತ್ತೆ? ಎಲ್ಲಿಂದ ರೈತ ಸಾಕ್ಲಿಕ್ಕೆ ಸಾಧ್ಯ? ಇವತ್ತು ದೇಶದಲ್ಲಿ ರೈತನ ಪರಿಸ್ಥಿತಿಗಳು ಅತ್ಯಂತ ಕಷ್ಟದ ದಿನಗಳನ್ನು ನಾವೇ ನೋಡ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಹಾಲನ್ನು ಉತ್ಪಾದನೆ ಮಾಡಿ ರೈತ ಬದುಕ್ತಕ್ಕಂಥ ದಿನಗಳನ್ನು ನಾವೇನು ಕಾಣ್ತಾ ಇದ್ದೇವೆ. ಈಗ ಈ ರೀತಿಯ ಒಂದು ಇನ್ನೂ ಹೆಚ್ಚಿನ ಹೊರೆಯನ್ನು ರೈತನ ಮೇಲೆ ಹಾಕಿದಾಗ ಇದು ರೈತರಿಗೆ ಮಾರಕವಾಗ್ತಕ್ಕಂಥ ಒಂದು ಬಿಲ್ ಇದು. ಅದರಿಂದ ಈ ವಿಷಯದಲ್ಲಿ ಸರ್ಕಾರ ಈ ರೀತಿಯ ಸ್ವೇಚ್ಛಾಚಾರವನ್ನು ತೀರ್ಮಾನ ಮಾಡ್ತಕ್ಕಂಥದ್ರ ಮುಖಾಂತರ ಇದ್ರ ಜೊತೆಗೆ ಈ ಬಿಲ್ನಲ್ಲಿ ಅಳಕುವಾಗಿರ್ತಕ್ಕಂಥ ಕೆಲವು ಪವರ್ಸ್ನ ಕೊಟ್ಟಿದ್ದಾರೆ ವೆಸ್ಟೆಡ್ ಇಂಟ್ರೆಸ್ಟಿಗೆ. ಈಗ ಬಜರಂಗ ದಳದ ಕಾರ್ಯಕರ್ತರು, ಬಿ ಜೆ ಪಿ ಕಾರ್ಯಕರ್ತರು, ಯಾರೋ ರೈತರು ಹಸುಗಳನ್ನು ಕೈನಲ್ಲಿ ಹಿಡ್ಕೊಂಡು ಹೋಗ್ತಾಯಿದ್ರು ಯಾರ ಮೇಲೆ ಬೇಕಾದ್ರೂ ಹಲ್ಲೆ ಮಾಡ್ಬೋದು, ಅವ್ರ ಮೇಲೆ ಕೇಸ್ ಹಾಕಾಗಿಲ್ಲ ಆ ಬಿಲ್ ಪ್ರಕಾರ. ಅದ್ರ ಜೊತೆಗೆ ಇವತ್ತು ವೆಟರ್ನರಿ ಡಾಕ್ಟ್ರಿಂದ ಪರ್ಮಿಷನ್ ತಗೋಬೇಕು, ಲೈಸೆನ್ಸ್ ತಗೋಬೇಕು. ಅದರ ಜೊತೆಗೆ ಮತ್ತಿನ್ನು ಅಂತಾರಾಜ್ಯ ಸಾಗಾಣಿಕೆಯನ್ನು ನಿಲ್ಲಿಸ್ತಕ್ಕಂಥದ್ದು. ಈಗ ಈ ಥರ ಮಾಡಿದಾಗ ರೈತ ಬೇರೆ ರಾಜ್ಯದಿಂದ ಏನಾದ್ರೂ ಉತ್ತಮ ಅಂತ ತಳಿಯ ಹಸುಗಳನ್ನು ತರಲಿಕ್ಕೂ ಸಾಧ್ಯ ಇಲ್ಲ ಈ ಒಂದು ಅಂತಾರಾಜ್ಯ ನಿಷೇಧ ಮಾಡಿರ್ತಕ್ಕಂಥ ಏನಿಲ್ಲ. ಅದರಿಂದ ಇಲ್ಲಿ ಹಲವಾರು ರೀತಿಯ ಲೂಪೋಲ್ಸ್ ಏನಿದೆ, ಸರ್ಕಾರ ಇಂಥ ನಿರ್ಧಾರಗಳನ್ನು ಮಾಡೋದಕ್ಕಿಂತ ಇನ್ನೂ ಹಲವಾರು ರಾಜ್ಯದ ಜನತೆ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥದ್ದೇನಿದೆ ಆ ಕಡೆ ಇವ್ರು ಗಮನ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ರ ಮುಖಾಂತರ ಜನರ ವಿಶ್ವಾಸ ಗಳಿಸ್ಬೇಕು ಹೊರತು ಈ ಒಂದು ಬಿಲ್ ಮುಖಾಂತರ ಜನರ ಒಂದು ಮತ ಪಡೀತಕ್ಕಂಥದ್ದಕ್ಕೆ ನಾವು ಯಶಸ್ಸು ಕಾಣ್ತೀವಿ ಅಂತಕ್ಕಂಥ ಇವ್ರದ್ದು ಏನಾದರೂ ಇವರು ಆ ಒಂದು ಭಾವನೆಯಿಂದ ಮಾಡಿದರೆ ಇದು ಮುಂದಿನ ದಿನಗಳಲ್ಲಿ ಇವರು ಬ್ರಾಹ್ಮಣರಿಸನಕ್ಕೆ ಒಳಗಾಗಬೇಕಾಗತ್ತೆ. ಬಹುಶಃ 15ನೇ ತಾರೀಕು ನನಗೆ ಗೊತ್ತಿಲ್ಲ ನಡೀತದೋ ಇಲ್ವೋ ಅಂತೇಳಿ. ಯಾಕೆಂದರೆ ಸೆಕ್ರೆಟ್ರಿಗೆ ಅವರು ಡಿಮ್ಯಾಂಡ್ ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ. ಅದು ಸ್ಪೀಕರಿಗೆ ಪವರ್ ಇದೆಯೋ ಸೆಕ್ರೆಟ್ರಿಗೆ ಪವರ್ ಇದೆಯೋ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಅಧ್ಯಕ್ಷರು ಏನು ಮಾಡ್ತಾರೆ ನೋಡೋಣ, ಸಭಾಪತಿಗಳು. ಸರ್, ಇದು CM ಇಬ್ರಾಹಿಂ ಅವರು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಇಲ್ಲ, ಅವರಿಗೆ ಕಾಂಗ್ರೆಸ್ನಲ್ಲಿ ಅವ್ರನ್ನ ನಡೆಸ್ಕೊಂಡಂಥ ರೀತಿ ಬಗ್ಗೆ ಮನಸ್ಸಿಗೆ ನೋವಿದೆ. ಬಹುಶಃ ಅವ್ರು ಸೂಕ್ತವಾದ ಸಂದರ್ಭದಲ್ಲಿ ನಿರ್ಧಾರ ಮಾಡ್ಬೋದು, ಅವ್ರದ್ದೇ ಅಂತ ನಿರ್ಧಾರ ಮಾಡ್ತಾರೆ. ಫ್ಯೂಚರಲ್ಲಿ JDS ಸ್ಟೇಟ್ ಪ್ರೆಸಿಡೆಂಟ್ ಇಲ್ಲ, ಅವರ ಹಳೆ ಮನೆ ಇದು. ಅವರು ಬಹುಶಃ ಕಾಂಗ್ರೆಸ್ನ ಬಿಡ್ತಕ್ಕಂಥ ನಿರ್ಧಾರ ಮಾಡಿದ್ರೆ ಅವ್ರು ಹಳೆ ಮನೆಗೆ ಬರ್ತಾರೆ ಹೊರತು ಬೇರೆ ಕಡೆ ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರು ಇಲ್ಲೇ ಬರ್ತಾರೆ.